ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಏನು ಇವತ್ತಿನ ವ್ಲಾಗ್ ಸ್ಪೆಷಲಪ್ಪ ಅಂತಂದ್ರೆ, ಎಲ್ಲರೂ ಸ್ಕೂಲಿಗೆ ಹೋದ್ಮೇಲೆ ನಮ್ಮದು ಆಟ ನಡೆದದ್ದು ನೋಡ್ರಿ. ದೊಡ್ಡಮ್ಮಂದು ಮಗಳದು ಭಾಳ ದಿವಸ ಆಯಿತು. ಇವಳು ಆ ಕಡೆಗೆ ಏನಂತಂದ್ರೆ ಅವರೆಲ್ಲ ಮನೆ ಶಾಂತಿ ಅದು ಮಾಡ್ಕೊಂಡು ಹೋದ್ಮೇಲೆ ಈ ಕಡೆಗೆ ಸ್ವಲ್ಪ ಕಡಿಮೆ ಆಗ್ಯದ. ಈ ಸೈಡ್ಲಿಂದ ಒಂದು ಸ್ವಲ್ಪ ಬರ್ಲಕ್ಕ ಈಸಿ ಆಗ್ತಿತ್ತು. ಹಂಗಾಗಿ ಬರ್ಲಕ್ಕ ಒಬ್ಬರಿಗೆ ಅಂತಂದು ಕಳಿಸ್ಲಕ್ಕ ಅವರೆಲ್ಲ ಇದು ಮಾಡ್ಲತ್ತಾರ, ದೂರ ಆಗ್ತದಂತಂದು. ಬಾಯಿಗೆ ಏನು ಹಚ್ಕೊಂಡಿದ್ದಿ? ಏನು ಹಚ್ಕೊಂಡಿದ್ದಿ ಬಾಯಿಗೆ? ಏನು ಹಚ್ಕೊಂಡಿದ್ದಿ? ಖರೆ ಹೇಳಿ, ಏನು ಹಚ್ಕೊಂಡಿದ್ದಿ? ಹಾಂ, ಇದು ಹಚ್ಕೊಂಡಿದ್ದಿ ಇಲ್ಲ? ಲಿಪ್ಸ್ಟಿಕ್ ಅದ, ಇದು ಲಿಪ್ಸ್ಟಿಕ್ ಅದ. ಹಚ್ಕೊ, ಸರಿ ಹಚ್ಕೊ. ಹೆಂಗೆ ಹಚ್ಕೋತಾರೆ ತೋರಿಸ್ ನಂಗೆ. ನಾ ಭೀ ಹಚ್ಕೋತೀನಿ, ನೀ ಭೀ ಹಚ್ಕೊ. ಹಚ್ಕೊ. ನೀ ಹಚ್ಕೊ ಫಸ್ಟ್. ನೀ ಫಸ್ಟ್ ಹಚ್ಕೊ, ನಾ ಆಮೇಲೆ ಹಚ್ಕೋತೀನಿ. ನಾ ಹಚ್ಕೊಲಿ. ತಲಿ ಬ್ಲ್ಯಾಕ್ ಇರ್ತದ. ಹಾಂ, ನೋಡ ಎಷ್ಟು ಚಲೋ ಕಾಣ್ಲತ್ತಿ. ತೋರಿಸ್ ಬಾಯ್, ತೋರಿಸ್ ನಿಂದು ಬಾಯ್. ಹಾಂ, ಲಿಪ್ಸ್ ತೋರಿಸ್ ನೋಡಿ ನಿನ್ನ ಲಿಪ್ಸ್ಟಿಕ್. ಮನೆಗಿರೋದು ಇದೇ ಆಟ ಮಾಡೋದು, ಸ್ಕೂಲಿಗೆ ಹೋಗೋದಿಲ್ಲ ಏನಿಲ್ಲ. ನಿಂಗೆ ಸ್ಕೂಲಿಗೆ ಹಾಕಂತೀನಿ ನಿಂದ್ರು. ಯಾವುದೇ ಸ್ಕೂಲಿಗೆ ಹೋಗೋಕೆ ಅಂತ. ಹಾಂ, ಹಾಯ್ ಫ್ರೆಂಡ್ಸ್ ಹೇಳು. ನಾ ಲಿಪ್ಸ್ಟಿಕ್ ಹಚ್ಕೊಂಡಿನಿ ಅಂತ ಹೇಳು. ನಾ ಲಿಪ್ಸ್ಟಿಕ್ ಹಚ್ಕೊಂಡಿನಿ, ನಮ್ಮ ಮಮ್ಮಿಗೆ ಹಚ್ತೀನಿ. ಏನು ಮೂಗಿಗೂ ಹಚ್ಕೊಂಡಿದ್ದಿ ನೋಡಲ್ಲಿ. ಮಮ್ಮಿಗೆ ತೋರಿಸ್ತೀನಿ ಅಂದ್ರೆ ನಿಮ್ಮ ಮಮ್ಮಿಗೆ. ಈಗ ಇಲ್ಲಿ ಬಾ, ನೋಡ್ಬಾ. ಈಗ ಲಿಪ್ಸ್ಟಿಕ್ ಹೆಂಗೆ ಹಚ್ಕೊಂಡಾಳು ನೋಡ್ಬಾ. ನೀ ಪಪ್ಪ ಹೊಡಿತಾನೆ ಹಂಗೆ ನೋಡಿ. 100% ಹೊಡಿತಾರೆ ನಿನಗೆ ನೋಡಿ. ಹೇಳು ಹಾಯ್ ಫ್ರೆಂಡ್ಸ್. ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಚಂದ ಹೇಳ್ಬೇಕವ. ಮನೆಗೆ ಎತ್ತಿನ ಎತ್ತಿ ಇವಾಗ ನಾ ಮನೆಗೆ ಎತ್ತೀನಿ. ಅವು ನನ್ನವ ರೊಕ್ಕ ತೊಗೊಟ್ಟು ತೋರಿಸು. ಮಮ್ಮಿ ಅಲ್ಲಿ ತಕೊಳ್ಳಿ. ತಾಳಿಗೆ ಇಡಕ್ಕೆ ಆಮೇಲೆ ನಮ್ಮನೆ ಪಕ್ಕದಲ್ಲೇ ಏನಂತಂತಾರೆ ಗಣೇಶನ ಕೂರ್ಸ್ಯಾರ. ಅದ್ರ ಸಲುವಾಗಿ ಇವರೆಲ್ಲ ಡ್ಯಾನ್ಸ್ ಅದು ಮಾಡ್ಲತ್ತಿದ್ರು. ಹೆಂಗೆ ಮಾಡ್ತಾರೆ ಅಂತಂದು ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ಆಮೇಲೆ ನೋಡ್ರಿ ಮಾರ್ನಿಂಗ್ ಎದ್ದು ನೆಕ್ಸ್ಟ್ ಎದ್ದ ತಕ್ಷಣ ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಅದು ಮಾಡಿಕೊಂಡು ಆಮೇಲೆ ಹಾಸಿಗೆ ಎಲ್ಲ ತೆಗೆದು ನೆಕ್ಸ್ಟ್ ಮನೆಗೆ ಕೆಳಗೆ ಕಿಚನ್ ರೂಮಿಗೆ ಬಂದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು.
ಹಂಗಂತಂದು ಇವ್ರದ್ದೆಲ್ಲ ಒಂದು ಸ್ವಲ್ಪ ಎಕ್ಸಾಮ್ ಅದು ನಡೆದಿವಲ್ಲ ಮಕ್ಕಳದು, ಅವರೆಲ್ಲ ಓದ್ಕೊಲತ್ತಿದ್ರು, ಫಸ್ಟಿಗೆ ಎದ್ದಾಯಿದ್ರು. ಹಂಗಂತಂದು ನಾನು ಕೆಲಸ ನಂದು ಸ್ಟಾರ್ಟ್ ಮಾಡಿದ್ದೆ, ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡಿದ್ರು. ನಡ್ರಿ ಮತ್ತೆ ಮುಂದಿನ ಕೆಲಸ ಮಾಡೋಮಂತ ಹಾಗೆ ಕುಂತ್ರ ಕೆಲಸಗಳೆಲ್ಲ ಹಿಂದೆ ಉಳಿತಾವ. ಫಾಸ್ಟಾಗಿ ಕೆಲಸ ಮಾಡ್ಕೊಂಡ್ರೆ ಫಾಸ್ಟಾಗಿ ಕೆಲಸ ಆಗ್ತಾವ ಹಂಗಂತಂದೆ. ನೆಕ್ಸ್ಟ್ ಆಮೇಲೆಲ್ಲ ತೆಗೆದು ಕೆಳಗೆ ಬಂದು ಡೈಲಿ ರೊಟೀನ್ ಯಾವ ಥರ ಇರ್ತದೋ ಅದೇ ಥರ ಬಿಸಿನೀರು ಚಹಾ ಅದು ಇದು ಅನ್ಕೊತ ಸ್ಟಾರ್ಟ್. ನೋಡ್ಬೋದು ನೀವು ಸ್ಟಡಿ ಮಾಡ್ಲತ್ತಿದ್ರು ದೊಡ್ಡಕ್ಕೆ, ಆಕೆ ಇನ್ನು ನೋಡಿರಲಿಲ್ಲ, ಅದಕ್ಕೆ ನಾನೇ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಮಾರ್ನಿಂಗ್ ಇವ್ರದ್ದು छुट्टी ಇದ್ದಾಗ ಕೇಳಬಾರ್ದು, ಮಲ್ಕೋಬೇಕು ಅನ್ನಿಸ್ತದ, ಯಾವುದು ಕೆಲಸ ಇರಲ್ಲ, ರಿಲ್ಯಾಕ್ಸ್ ಅನ್ನಿಸ್ತದ. ಇಲ್ಲ ಅಂತಂದ್ರೆ ಮಾರ್ನಿಂಗ ಅಪ್ಪ ಟಿಫಿನ್ ಮಾಡಬೇಕು, ಇವರು ಜಲ್ದಿ ಹೋಗ್ತಾರ ಅಂತಂದು ಅದೇ ತಲೆಗೆ ಇರ್ತದಲ್ಲ. ಹಂಗಂತಂದು ಈ ಲಾಸ್ಟ್ ಪೇಪರ್ ಏನು ಅವ್ರದ್ದು ಟೆಸ್ಟ್, ಮಂತ್ಲಿ ಟೆಸ್ಟ್ ಅದು ಇದ್ದಿರ್ಬೋದು, ಅದೇ ಪ್ರಿಪ್ರೇಷನ್ ನಡೆಸಿದ್ರು ಅವರು. ಅದಕ್ಕೆ ಎಲ್ಲ ರೆಡಿ ಆಯಿತು, ಅವ್ರಿಗೂ ಟಿಫಿನ್ ರೆಡಿ ಮಾಡಿ ಕೊಟ್ಟು ನಾನು ಅವರಿಗೆ ಬಾಯ್ ಬಾಯ್ ಹೇಳಕ್ಕೆ ಬಂದೆ. ಇಬ್ಬರೇ ನಿಂದಿರ್ತಾರಂತಂದು. ಆಮೇಲೆ ಊರ ಕಡೆಯಿಂದ ಅಂದರೆ ತವ್ರ ಮನೆ ಕಡೆಯಿಂದ ಮೊಸರು ಬಂತು. ಮೊಸರು ಏನಿಲ್ಲ, ಸರ್ರ ಅಂತಂದು ಚಹಾ ಹೆಂಗೆ ಕುಡಿತಾರಲ್ಲ ಹಂಗೆ ಜಗ್ಗದಷ್ಟೇ ಮೊಸರು. ಆಮೇಲೆ ಅದ್ರ ಮ್ಯಾಲಿಂದ ಕೆನಿಗಳನ್ನ ಇರ್ತದಲ್ಲ, ಅದು ಅಂದ್ರೆ ನಂಗೆ ಭಾಳ ಇಷ್ಟ ಅಂತ ಗೊತ್ತು. ನಮ್ಮದು ಅಣ್ಣನ ಹೆಂಡತಿ ವೈನಿ ಅವರು ಯಾವಾಗಲಿಂದ ಗೊತ್ತಿಲ್ಲ, ನಾ ಸಣ್ಣವರಿಗಿಂದನೇ ಅವ್ರಿಗೆ ಗೊತ್ತದ ಇವರು ಜಾಸ್ತಿ ಮೊಸರಿಂದ ಕೆನೆ ಜಾಸ್ತಿ ತಿಂತಾರೆ ಅಂತಂದು. ಹಂಗೆ ಜಾಸ್ತಿ ಇದ್ದಾಗೆಲ್ಲ ಇಲ್ಲೆಲ್ಲ ಗಾಯತ್ರಿ ಅದು ಕಾಲೇಜಿಗೆ ಅದು ಬರ್ತಾರಲ್ಲ, ಹಂಗಂತಂದು ಅವ್ರ ಜೊತೆಗೆ ಅವ್ರ ಕಡೆಯಿಂದ ಕಳಿಸಿ ನನ್ನ ಕಡೆಗೆ ಕೊಡು ಅಂತ ಹೇಳ್ತಾರೆ. ಹಂಗಂತಂದು ನನಗೆ ತಂದು ಕೊಡ್ತಾರೆ. ಆಮೇಲೆ ಸಾಯಂಕಾಲ ಆದಮೇಲೆ ನೋಡ್ರಿ ಚಹಾ ರೆಡಿ ಆಯಿತು. ಅದನ್ನು ಸರ್ವಂತ ಜೊಗ್ಗದಷ್ಟೇ. ಆಮೇಲೆ ಚಹಾ ಅದು ಕುಡ್ದು ನಾನು ಅವತ್ತು ಸ್ವಲ್ಪ ಇದು ಆಗಿತ್ತು, ಏನಂತಾರೆ ಕೆಲಸಗಳು ಜಾಸ್ತಿ ಇರೋದಿಲ್ಲ, ಸ್ನಾನ ಅದು ಮುಗಿಸ್ಲಿಕ್ಕೆ ಎಲ್ಲ ಲೇಟಾಗಿತ್ತು ಸಾಯಂಕಾಲ ಅದು. ಅದಕ್ಕೆ ಎಲ್ಲ ಫ್ರೆಶ್ ಅಪ್ ಆಗೇ ನಾನು ಮುಂದಿನ ಕೆಲಸ ಮಾಡ್ಬೇಕಂತಂದು. ಆಮೇಲೆ ಇಲ್ಲಿ ಬಂದು ಮಕ್ಕಳ ಜೊತೆ ಆಟ ಆಡ್ಲತ್ತೀನಿ. ರೈಟ್, ಮನಿ ಮಾಡತ್ತದ ಇದು, ಮನಿ ಮಾಡ್ಲತ್ತಿದಿ, ತೋರಿಸು. ನಾನು ಮಾಡಲಿ? ಸುಮ್ಕುಡಿ ಜರ. itu badal banget kapan nih waktu pakai mama ನಿಂದ್ರು ini pinggalakan pinggalakan kilawan kilawan api mama pinggalakan ಅವು ಬಿಡು. ಇವ್ರು ಚಲೋ ಮಾಡಿಟ್ಟಿದ್ದು ನಮ್ಮಿ ಅಂದ್ರೆ ಲೈಟಿನ ತಳಗೆ ಎಲ್ಲ ಹಾಳು ಮಾಡ್ಯಾರ. ಸರಿ ಡೊಮ್ಮೆ ಲಡ್ಡು ನಿಂದ ಎದುರು ಕೂತಿದ್ಯಾ? ಇನ್ನವೆಲ್ಲ ಹಾಕ್ಬೇಕು. ಇನ್ನ ಯಾವೆಲ್ಲ ಹಾಕ್ಬೇಕ್ರಿ? ಮತ್ತೆ ಮನಿ ಆಗ್ಬೇಕಿಲ್ಲ ಇಷ್ಟವ ಇನ್ನ ಲಡ್ಡು ಲಡ್ಡು ಐಶಾ ಲಡ್ಡು ಹೀಗೆ ಲಡ್ಡು ಕಣ್ಣ ನೀರು ಅಂತ ಕಣ್ಣ ನೀರ ಆಂಟಿ
ಮತ್ತು ಹೊರಗಿಂದಾಗದು ಒಳಗೆ ತಂದಿಟ್ರು ನೋಡ್ರಿ ಇವರು. ಬರೀ ಇಂಥವೇ ನಿಮ್ಮದು. ಹಾಂ, ಒಳಗಿಂದಾಗದು ಹೊರಗೆ, ಹೊರಗಿಂದಾಗದು ಒಳಗೆ, ಹೌದಿಲ್ಲ? ಮಾಡ್ರಿ ಮನೆಗಳು ಮಾಡ್ರಿ. ಅದು ಅದ ನೋಡು, ಅದ್ರ ಮ್ಯಾಲೆ ನೋಡಿ ಮಾಡ್ರಿ. ಅದು ಬಾಕ್ಸ್ ಮೇಲೆ ಅದ ನೋಡ್ರಿ. ಕೊಡು ಇಲ್ಲಿ. ಏ ಅಮ್ಮ ಕೊಡು ಇಲ್ಲಿ. ಹುಚ್ಚ ಆಡ್ಲಿ ಸರಿ. This is our new home, which I built. Wow, mommy, nangangi. This home belongs to me. ಆಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ವಲ್ಪ ಗಣೇಶ ಕೂರ್ಸರ್ ಅಂತಂದಿದ್ನಲ್ಲ, ಅಲ್ಲೆಲ್ಲ ಕಾಂಪಿಟೇಷನ್ ಮಾಡ್ತಿದ್ರು. ಯಾಕಂದ್ರೆ 11 ದಿವ್ಸದಿಂದ ಗಣೇಶ ಇರೋದ್ರಿಂದ ಎಲ್ಲ ಕಾಂಪಿಟೇಷನ್ ಮಾಡಿ ಆಮೇಲೆ ಪ್ರೈಸ್ಗಳನ್ನು ವಿತರಿಸ್ಬೇಕಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಂಗಂತಂದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಇವ್ರದ್ದು ಆಟಗಳು ಅಂದ್ರೇನು ನಮ್ಮದು ಮೈದನ ಮಗಳನ್ನೂ ಇದ್ರೊಳಗೆ ಭಾಗವಹಿಸಿದ್ರು. ಅದಕ್ಕಂತಂದು ಒಂದು ಸ್ವಲ್ಪ ಮಮ್ಮಿ ನೀನು ಬಾ ಅಂತಂದರು. ಒಂದು ಸೆಕೆಂಡ್ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಅವ್ರದ್ದೆಲ್ಲ ಕಾಂಪಿಟೇಷನ್ ಮುಗಿಯೋ ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದೆ ಅವ್ರ ಜೊತೆಗೂ. ಮಕ್ಕಳು ಒಂದು ತಕ್ಷಣ ಕರೆದಾದ್ಮೇಲೆ ಹೋಗಬೇಕೇ ಆಗ್ತದೆ. ಯಾಕಂತಂದ್ರೆ ಅವ್ರನ್ನೂ ಮನಸ್ಸು ನೋಯಿಸ್ಬಾರ್ದಲ್ಲ. ಹಂಗಂತಂದು ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೆ ಈ ವಿಡಿಯೋನ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ. ಆಮೇಲೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಯಾರು ಫಸ್ಟ್ ಬಂದರು ಯಾರು ಸೆಕೆಂಡ್ ಬಂದರು ಅಂತಂದು ನಾನು ಹೇಳ್ತೀನಿ. ನಮ್ಮದು ಯಾರಿವರು ಮೈದನ ಮಗಳು ಅಂತಂದಲ್ಲ, ಅವ್ರ ದೊಡ್ಡಕ್ಕಿ, ಆಕಿನೂ ಇದು ನಿಂಬೆ ಹಣ್ಣಿನ ಆಟದೊಳಗೆ ಸ್ಪೂನ್ದು ಅದ್ರೊಳಗೆ ಫಸ್ಟ್ ಬಂದಿದ್ಲು. ಆಮೇಲೆ ಕುರ್ಚಿ ಆಟದಂಗೂ ಅವಳೇ ಬಂದಳು. ಹಂಗಂತಂದು ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಸಲ ಎಲ್ರಿಗೂ ಸಬ್ಸ್ಕ್ರೈಬ್ ಅಂತ ಹೇಳ್ರಿ. ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಆದಷ್ಟು 500 ತನಕ ರೀಚ್ ಆಗ್ಬೇಕು. ನಾನು ಫಸ್ಟ್ ಸ್ಟೆಪ್ ಅದೇ ಅದ ನಂದು. 500 ಆಗೋ ತನಕ ನನಗೇನು ಒಂದು ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಅದಕ್ಕಂತಂದು ಸಾರಿ ಕೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.